ನಮಸ್ಕಾರ. ಮಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ಮಿರ್ಲೆ. ಎಲ್ಲರಿಗೂ ಶ್ರೀ ಮಡಿವಾಳ ಮಾಚಿದೇವ ಜಯಂತಿಯ ಶುಭಾಶಯಗಳು. ಫೆಬ್ರವರಿ 1 ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ದೇವರ ಹೆಪ್ಪರಗಿಯಲ್ಲಿ ಪರ್ವತಯ್ಯ ಹಾಗೂ ಸುಜ್ಞಾನಮ್ಮ ದಂಪತಿಗಳ ಪುತ್ರ ಶರಣರ ಕಿರಣ ಮಡಿವಾಳ ಮಾಚಿದೇವರ ಜಯಂತಿ. ಇವರು ಕ್ರಿಸ್ತಶಕ 1120-1130 ನಡುವೆ ಜನಿಸಿದರೆಂದು ಐತಿಹ್ಯಗಳಿಂದ ತಿಳಿದುಬರುತ್ತದೆ. ಮಡಿವಾಳ ಮಾಚಿದೇವರವರು ಅವತರಿಸಿ ಬಂದಿರುವರು ಸ್ವಾಮಿ. ಈ ಮಾತನ್ನ ಕೇಳಿದ ಊರಿನ ದೊರೆಯಾದ ಬಿಜ್ಜಳ ಮಹಾರಾಜ, ನಿಂದಿನಿಂದ ನಮ್ಮ ಬಟ್ಟೆಗಳನ್ನು ಸಹ ಮಡಿವಾಳ ಮಾಚಯ್ಯನವರೇ ಶುಚಿಗೊಳಿಸಿಕೊಡಬೇಕು. ಇಲ್ಲ ಸ್ವಾಮಿ ಬಿಜ್ಜಳ ಮಹಾರಾಜ, ಮಡಿವಾಳ ಮಾಚಯ್ಯನವರು ಶರಣರ ಕಾಯಕವನ್ನಲ್ಲದೆ ಅನ್ಯರನ್ನ ತಲೆ ಎತ್ತಿ ನೋಡಲಾರ. ಶ್ರೀ ಮಡಿವಾಳ ಮಾಚಿದೇವರು 12ನೆಯ ಶತಮಾನದಲ್ಲಿ ದುರ್ಬಲರ ಶೋಷಣೆ, ಜಾತೀಯತೆ, ಮೇಲು ಕೀಳು, ತಾರತಮ್ಯ, ಅಸ್ಪೃಶ್ಯತೆ, ಮೂಢನಂಬಿಕೆಗಳ ಸೃಷ್ಟಿ, ಶಿಕ್ಷಣದಲ್ಲಿ ಅವಕಾಶದ ವಂಚಿತೆ, ಇನ್ನು ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು. ಇವುಗಳೆಲ್ಲವುಗಳಿಂದ ಮಹಿಳೆಯರು, ವೃತ್ತಿನಿರತ ಶ್ರಮಜೀವಿಗಳು, ಬಡವರು, ದೀನದಲಿತರು ನಿರಾಶೆಗೊಂಡು ಅಸಹನೀಯವಾಗಿ ಬದುಕಿಗೆ ತುತ್ತಾಗಿದ್ದರು. ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವ ಮಾಚಿದೇವ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು. ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವರು ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬರುವರು. ಈ ಮಡಿವಾಳ ಮಾಚಿದೇವರು ಅವತಾರ ಪುರುಷನೆಂದು ಹೇಳುತ್ತಾರೆ. ದಕ್ಷನನ್ನ ಸಂಹಾರ ಮಾಡಿ ಅತಿ ಉತ್ಸಾಹದಿಂದ ಶಿವನನ್ನು ಕಾಣಲು ವೀರಭದ್ರ ಶಿವನ ಸಭೆಯೊಳಗೆ ನಡೆದುಕೊಂಡು ಬರುತ್ತಿರುವಾಗ ಸಭೆಯಲ್ಲಿರುವ ಶಿವಭಕ್ತನಿಗೆ ಈತನ ಉತ್ತರಿಯ ಸೆರಗು ತಾಕುತ್ತದೆ. ವಿಜಯದ ಉದ್ವೇಗದಲ್ಲಿ ಆದ ಆ ತಪ್ಪಿಗೆ ಭೂಲೋಕದಲ್ಲಿ ಮಡಿವಾಳನಾಗಿ ಜನಿಸಿ ಶರಣರ ವಸ್ತ್ರಗಳನ್ನು ಮಡಿ ಮಾಡುವ ಕಾಯಕ ಪೂರೈಸಿ ದೋಷ ಮುಕ್ತನಾಗಿ ಬರುವಂತೆ ಶಿವನು ವೀರಭದ್ರನಿಗೆ ಆದೇಶವಾಗುತ್ತದೆ. ಹಾಗಾಗಿಯೇ ಮಾಚಿದೇವರನ್ನು ವೀರಭದ್ರನ ದೇವಾಂಶ ಸಂಭೂತ, ಇದರ ಅವತಾರ ಪುರುಷನೆಂದು ನಿರೂಪಿಸುವುದು ಸಾಮಾನ್ಯ ರೂಢಿಯಾಗಿದೆ. ಹಾಗಾಗಿ ವಚನದೇವ ಶ್ರೀ ಮಡಿವಾಳ ಮಾಚಿದೇವನನ್ನು ಪ್ರತಿಯೊಬ್ಬರೂ ನೆನೆಯೋಣ. ಮತ್ತೊಮ್ಮೆ ಮಡಿವಾಳ ಜಯಂತಿಯ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳು.